ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ್ ಬೆಟಗೇರಿ ಸೇರಿದಂತೆ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಚರ್ಚೆಗೆ ವಿಷಯ ಗ್ರಾಸವಾಗಿದ್ದು ಅಂತ ಕೇಳಿದರೆ, ಗದಗ್ ಬೆಟಗೇರಿ ಅವಳಿ ನಗರದ ಹೃದಯ ಭಾಗದಲ್ಲಿರುವಂಥ 34 ಎಕರೆ 32 ಗುಂಟೆ ಜಾಗ ಮತ್ತೆ 54 ವಕಾರ ಸಾಲ್ ಅಂತಾರೆ ಇದಕ್ಕೆ. ಈ ಜಾಗದ ಬಗ್ಗೆ ಇವತ್ತು ದೊಡ್ಡ ಚರ್ಚೆ ಆಗತ್ತೆ. ಆ ಚರ್ಚೆ ಆಗಲಿಕ್ಕೆ ಕಾರಣ ಏನು ಅಂದ್ರೆ, ಮೊನ್ನೆಯ ಅಧಿವೇಶನದಲ್ಲಿ ಒಂದು ಪ್ರಾಧಿಕಾರ ವಿಧೇಯಕ 2024 ಅಂತ ಒಂದು ಒಪ್ಪಿಗೆ ಆಗಿದೆ. ಸೊ ಇದನ್ನು ಬಹಳಷ್ಟು ವಿರೋಧಗಳು ಇದ್ದಾವೆ. ಇಲ್ಲಿ ನಗರಸಭೆ ಆಡಳಿತ ಪಕ್ಷ ಬಿಜೆಪಿಯವರು, MLCಗಳು, ಯಾಕೆ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ, ಇದು ನಗರಸಭೆ ಆಸ್ತಿ, ಇದಕ್ಕೆ ಪ್ರಾಧಿಕಾರ ಯಾಕೆ ಮಾಡಿದ್ರು, ಯಾಕೆ ಈ ವಿಧೇಯಕ ಮಂಡನೆ ಮಾಡಿದ್ರು, ಇದನ್ನು ಯಾರು ಅವಕಾಶ ಕೊಟ್ಟವರು, ಇದಕ್ಕೆ ಯಾವುದು ರೈಟ್ಸ್ ಐತಿ, ಯಾರಿಗೆ ರೈಟ್ಸ್ ಇದೆ. ಸೊ ಹೀಗಾಗಿ ಇದು ಕೈಕಮಲ ಮಧ್ಯೆ ದೊಡ್ಡ ಗುದ್ದಾಟಕ್ಕೆ ಕಾರಣ ಆಗಿದೆ. ಇದೊಂದು ವಕಾರ್ ಸಾಲ್ ವಕ್ರದೃಷ್ಟಿ ಅಂತ ವಿಶೇಷ ವರದಿ ನಿಮಗೆ ಕೊಡ್ತಾ ಇದ್ದೀವಿ. ಬಹುತೇಕ ನಿಮ್ಗೆ ಅದನ್ನು ಕೇಳಿದ್ರೆ ಗೊತ್ತಾಗತ್ತೆ. ಬಹಳಷ್ಟು ನಿಮಗೆ ಪಕ್ಕದಲ್ಲಿ ನಾನು ಆ 54 ವಕಾರ ಸಾಲಿನ 34 ಎಕರೆ 32 ಗುಂಟೆ ಜಮೀನ್, ಅಲ್ಲಿ ಬೋರ್ಡ್ ಇದೆ ಒಂದು, ಆ ಬೋರ್ಡ್ ತೋರಿಸ್ತಾ ಇದ್ದೀನಿ ನೋಡ್ರಿ. ಆ ಬೋರ್ಡು, ಆ ಏರಿಯಾ, ಆ ಪ್ರದೇಶ, ಆ ಹೃದಯ ಭಾಗ, ಅಲ್ಲಿ ಪುಟ್ಟ ಹೆಜ್ಜರದು ಪುತ್ಥಳಿ ಬರ್ತಿದೆ. ಮೊನ್ನೆ 50ನೇ ವರ್ಷದ್ದು ಕನ್ನಡ ರಾಜ್ಯೋತ್ಸವದ ಒಂದು ಸ್ತಂಭ ಇದೆ, ಕಲ್ಲಿನ ಸ್ತಂಭ, ಆ ಜಾಗ. ಮತ್ತೆ ಅಲ್ಲಿ ಸ್ವಲ್ಪ KH ಪಾಟೀಲ್ ಪುತ್ಥಳಿ ಇದೆ. ಇದೆಲ್ಲ ಏರಿಯಾ ಒಟ್ಟು 54 ವಕಾರ 32 ಎಕರೆ 34 ಎಕರೆ 32 ಗುಂಟೆ. ಈ ಜಮೀನಿಗೆ ಒಂದು ಮೋಕ್ಷ ಬಂದಿದ್ದು ಅಂದ್ರೆ, ಇದರದ್ದು ಇತಿಹಾಸ ನಿಮಗೆ ಹೇಳ್ತೇನೆ. ಆ ಜಾಗ ನೋಡ್ತಾ ಇರಿ, ನಿಮಗೆ ಗೊತ್ತಾಗತ್ತೆ ಎಷ್ಟು ಹಾರ್ಟ್ ಆಫ್ ದ ಸಿಟಿ ಇದೆ, ಎಷ್ಟೊಂದು ಅತ್ಯಂತ ಮೌಲ್ಯಯುತವಾಗಿದೆ, ನಗರಸಭೆಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸ್ವಲ್ಪ ಸೂಕ್ಷ್ಮ, ನಮ್ಮ ಆಸ್ತಿ, ನಮ್ಮ ಹಕ್ಕು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಉದ್ಧಾರ ಆಗೋ ಗದಗು ಅನ್ನೋದಕ್ಕೆ ಇದು ನಾ ಹೇಳ್ತಾ ಇರೋದು. ಇದನ್ನ ಬಹಳಷ್ಟು ಪ್ರಾಂಜಲ ಮನಸ್ಸಿನಿಂದ ತಿಳ್ಕೊಳ್ಬೇಕು, ಪಕ್ಷಾತೀತವಾಗಿ ತಿಳ್ಕೊಳ್ಬೇಕಿದು. ಇದು ಬಹಳ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ 34 ಎಕರೆ 32 ಗುಂಟೆ ಜಮೀನು ಇವತ್ತು ಏನಾಗ್ತಾ ಇದೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್. ಇದಕ್ಕೆ 130 ವರ್ಷದ ಇತಿಹಾಸ ಇದೆ. ನಮ್ಮ ನಗರಸಭೆ ಬ್ರಿಟಿಷರ ಆಡಳಿತದಲ್ಲಿರುವಂತ ನಗರಸಭೆ, ಗದಗ್ ಬೆಟಗೇರಿ ನಗರಸಭೆ ಅತ್ಯಂತ ಪ್ರತಿಷ್ಠಿತವಾದಂತ ನಗರಸಭೆ ನಮ್ಮ ಗದಗ ಬೆಟಗೇರಿ ನಗರಸಭೆ. ಇಲ್ಲಿ KM ಕಣಿವೆ ಅಂತವರು ಅಧ್ಯಕ್ಷರಾಗಿದ್ದಾರೆ, ಬೇಮರ್ದ ಅಂತವರು ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಅತ್ಯಂತ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತ ಕೇಳಿದ್ರೆ, ಇಲ್ಲಿ ಅಧ್ಯಕ್ಷರಾದವರು ಅವಳಿ ನಗರದ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದವರು ಇದ್ದಾರೆ. 7 ಬಾರಿ ಅಧ್ಯಕ್ಷರಾದವರು ಇದ್ದಾರೆ. ಸೊ ಅಂತ ಒಂದು ಇತಿಹಾಸ ಹೊಂದಿದಂತ ನಗರಸಭೆ. ಇಲ್ಲಿ ಒಬ್ರು ಹುಚ್ಚಪ್ಪ ಗಣಾಚಾರ್ಯ ಅಂತ ಮೆಂಬರ್ ಇದ್ರು, KM ಕಣಿವೆಯವರು ಅಧ್ಯಕ್ಷರಿದ್ರು. ಈ ಜಾಗದ ಬಗ್ಗೆ ಹೇಳ್ತೇನೆ. ಇದು 54 ವಕಾರ ಸಾಲ್ ಅಂತ ಹೆಸರಿದು. ಅಂದ್ರೆ 34 ಎಕರೆ 32 ಗುಂಟೆ. ಈ ಜಮೀನನ್ನ 99 ವರ್ಷ ಲೀಸ್ ಕೊಟ್ಟು ಬಿಡ್ತು. 99 ವರ್ಷ ಲೀಸ್ ತಗೊಂಡ್ರು. ಅಲ್ಲಿ ಸಿಕ್ಕಾಪಟ್ಟಿ ಎಲ್ಲ ವ್ಯವಸ್ಥೆ ಆಯ್ತು. ಅದು ಕಾಟನ್ ಮಾರ್ಕೆಟ್ ಅಂತಾರೆ, ಅದಕ್ಕೆ ಕಾಟನ್ ಮಾರ್ಕೆಟ್, ಅದು ಅಲ್ಲಿ ಕಾಟನ್ ಮಾರ್ಕೆಟ್ ಅದು. ಸೊ ಇವೆಲ್ಲ ಅದಕ್ಕೊಂದು ಹೆಸರಿತ್ತು. ಅಲ್ಲಿ ಮುಂದಿದು ಹಂತ ಹಂತವಾಗಿ ವ್ಯಾಪಾರ ಬದಲಾವಣೆ ಆಗ್ತಾ ಏನೇನೋ ಆಗ್ಬಿಡುತ್ತದೆ. 54 ವಕಾರ ಸಾಲ್ ಇದನ್ನ ಯಾರ್ಯಾರೋ ಯಾವ್ಯಾವ್ದೋ ಟೈಮಿಗೆ ಇದನ್ನ ಮಾರಾಟ ಮಾಡ್ಬೇಕು, 50-50 ಮಾಡ್ಬೇಕು, ಅದು ಏನೇನೋ ಗೋಲ್ಮಾಲ್ ನಡೆದಿತ್ತು. ಬಹಳ ಇದ್ರದ್ದು ಯಾಕಂದ್ರೆ ಇದು ಮೌಲ್ಯಯುತವಾಗಿರ್ತಕ್ಕಂಥ ಆಸ್ತಿ, ಇದನ್ನ ಕಬಳಿಸ್ಬೇಕು, ಇದರಿಂದ ಲಾಭ ತಗೋಬೇಕು, ಇದನ್ನ ಏನೋ ಮಾಡ್ಬೇಕು ಅಂತ ಕೆಲವರು. ಇನ್ನು ಇದನ್ನ ಪರಿಶುದ್ಧವಾಗಿ ಪ್ರಾಂಜಲ ಮನಸ್ಸಿಂದ ಇದನ್ನ ಉಳಿಸ್ಕೊಡ್ಬೇಕು ನಮ್ಮ ನಗರಸಭೆಗೆ ಅಂತ. ಈ 99 ವರ್ಷ ಅವಧಿ ಮುಗಿದ ಮೇಲೆ ಅಲ್ಲಿ ಮಾಲಕರು ಬಿಡ್ಲಿಲ್ಲ. ಆ ಸಂದರ್ಭದಲ್ಲಿ ಹುಚ್ಚಪ್ಪ ಗಣಾಚಾರ್ಯನವರು ಇದರ ಮೇಲೆ ಪ್ರಕರಣ ಕೇಸ್ ಹಾಕ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ. ಇದು ಸುಮಾರು 25 ವರ್ಷಗಳ ಕಾಲ, ಅದು 2.5 ದಶಕ ಕೋರ್ಟ್ನಲ್ಲಿ ವಾಗ್ವಾದ, ವಿವಾದ ಇದೆಲ್ಲ ನಡೀತಾ ಇರುತ್ತೆ. ಕೊನೆಯ ಹಂತದಲ್ಲಿ ಇದಕ್ಕೆ ನಗರಸಭೆಗೆ ಒಂದು ಜಯ ಸಿಗುತ್ತೆ. ಇದು ನಗರಸಭೆ ಆಸ್ತಿ, ಬಿಡಬೇಕು ಅಂತ. ಆದ್ರೂ ಬಿಡುವುದಿಲ್ಲ, ಮತ್ತು ಕೋರ್ಟ್ ಹೋಗ್ತಾರೆ. ಇದನ್ನು ಬಿಡಿಸೋದೇ ದೊಡ್ಡ ಸಮಸ್ಯೆ ಆಗಿತ್ತು.
ಆದ್ರೆ ಇದಕ್ಕೊಂದು ಮೋಕ್ಷ ಸಿಕ್ಕಿದ್ದು ಅಂದ್ರೆ 2019 ಅಂದ್ರೆ ನನ್ನ ತಿಳುವಳಿಕೆ 18 ಇರ್ಬೋದು 19, 2019 ಜುಲೈ 13 ಮತ್ತು 14ನೇ ತಾರೀಕು ಶನಿವಾರ ಮತ್ತು ಆದಿತ್ಯವಾರ. ಅವಾಗ ನಮ್ಮ ಜಿಲ್ಲಾಧಿಕಾರಿ ಹಿರೇಮಠ್ ಸರ್ ಅಂತಿದ್ರು, MG ಹಿರೇಮಠ್. ಅವರು ಏನ್ ಮಾಡಿದ್ರು, SP ಅವರು ಜೋಶಿ ಅಂತಿದ್ರು. ಆ ಸಂದರ್ಭದಲ್ಲಿ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ HK ಪಾಟೀಲ್ರು, ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಇದನ್ನ ಏಕಾಏಕಿ 2 ದಿನದ ಅವಧಿಯಲ್ಲಿ ಇಡೀ 54 ವಕಾರ ಸಾಲ್ ಏನ್ ಕಟ್ಟಡ ಇತ್ತೆಲ್ಲ ಡೆಮಾಲಿಷ್ ಮಾಡಿಬಿಟ್ರು, ಮುಗಿಸ್ಬಿಟ್ರು ಅದನ್ನೆಲ್ಲ. ಈಗ ಅದು ಖಾಲಿ ಜಾಗ 54 ವಕಾರ ಅಂದ್ರೆ 34 ಎಕರೆ 32 ಗುಂಟೆ. ಅದರ ಮೌಲ್ಯ ಸಾವಿರ ಕೋಟಿ. ಇದು ಹಾರ್ಟ್ ಆಫ್ ದ ಸಿಟಿ ಇರುವಂತದ್ದು. ಈಗ ಅದನ್ನೆಲ್ಲ ಸ್ವಚ್ಛ ಮಾಡಿ ಅದನ್ನು ಡೆಮಾಲಿಷ್ ಮಾಡಿ ನಗರಸಭೆಗೆ ತಗೊಂಡಿದ್ದು. ಅದು ಏನು ಎಷ್ಟಾಯ್ತು, 2019 ಜುಲೈ 13, 14 ಅವಾಗ ಡೆಮಾಲಿಷ್ ಮಾಡಿದ್ರು. ಇಲ್ಲಿವರೆಗೆ ಅದು ಮತ್ತೆ ಕೇಸ್ ಹೋತು, ಮತ್ತೆ ಅಲ್ಲೇ ಹೋತು, ಆದ್ರೆ ಮತ್ತು ನಗರಸಭೆ ಅಂತ ಆಗಿದೆ ಅಂತ ಹೇಳ್ತಾರೆ. ಈಗ 4-5 ವರ್ಷ ಆಯ್ತು ಅದು ಖಾಲಿ ಇದೆ, ಖುಲ್ಲಾ ಜಾಗ. ಈ ಖುಲ್ಲಾ ಜಾಗ 34 ಎಕರೆ 32 ಗುಂಟೆ ಮೇಲೆ ವಕ್ರದೃಷ್ಟಿ ಬಂತೀಗ, ರಾಜಕೀಯ ತಿರುವು ಪಡ್ಕೊಂತೀಗ. ಇಂಥ ಆಸ್ತಿ ಈಗ ಕೈಕಮಲ ಮಧ್ಯೆ ಹೊಡೆದಾಟ ಸ್ಟಾರ್ಟ್ ಆಗಿದೆ. ಇದರ ಮೊನ್ನೆ ಅಧಿವೇಶನದಲ್ಲಿ ಇದು ಏನ್ ಮಾಡಿದ್ರು, ಇಲ್ಲೊಂದು ನನ್ನ ಹತ್ರ ಒಂದು ಇದು ಐತಿ ವಿಧೇಯಕ, ನೋಡ್ರಿ ಇದು ನಿಮಗೆ ವಿಧೇಯಕ ತೋರಿಸ್ತಾ ಇದ್ದೇನೆ ನಾನು. ಇದು ಮೊನ್ನೆ ಆಗಿದ್ದು ವಿಧೇಯಕ. ಏನಿದು ಅಂದ್ರೆ ಇದಕ್ಕೊಂದು ಪ್ರಾಧಿಕಾರ ಮಾಡಿದ್ದಾರೆ. ಯಾಕೆ ಪ್ರಾಧಿಕಾರ ಮಾಡಿದ್ದಾರೆ ಅಂದ್ರೆ, ಸುಮಾರು ಇದು ಒಂದು 15-16 ಪೇಜ್ ಇದೆ, 32 ವಿಷಯಗಳು ಇದಾವೆ ಇದ್ರೊಳಗೆ. 32 ವಿಷಯಗಳಿದಾವೆ. ಏನೇನು ಮಾಡಬೇಕು, ಯಾರ್ಯಾರ ಆಯುಕ್ತನ ಹೆಂಗ್ ನೇಮಕ ಮಾಡಬೇಕು, ಅಧ್ಯಕ್ಷರ ಇದು ಏನು ಅಧಿಕಾರ ಏನು, ಮತ್ತು ಕಮಿಷನರ್ ಅಧಿಕಾರ ಏನು, ಸದಸ್ಯರಂದ್ರೆ ಏನು, ವಿನಿಮಯ ಅಂದ್ರೆ ಏನು, ಇವೆಲ್ಲ ಇದಾವ ಪರಿಭಾಷೆಗಳು, ಅವೆಲ್ಲ ಇದಾವ. ಒಟ್ಟು 32 ವಿಷಯಗಳದಾವ. ಅಂದ್ರೆ ಮತ್ತೆ ಸಬ್ ವಿಷಯಗಳದಾವ. 32 ವಿಷಯಗಳನ್ನು ಒಳಗೊಂಡಂತ 16 ಪೇಜಿನ ಒಂದು ವಿಧೇಯಕ ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಿದೆ ಅಂತ ಕೇಳಿದ್ರೆ, ಕರ್ನಾಟಕ ವಿಧಾನ ಪರಿಷತ್ತು 52ನೇ ಅಧಿವೇಶನ ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕ 2024, ವಿಧಾನಸಭೆಯ ವಿಧೇಯಕ ಸಂಖ್ಯೆ 19 2024, ಕರ್ನಾಟಕ ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕಾರವಾದ ರೂಪದಲ್ಲಿ ಇದು ಒಂದು ವಿಧೇಯಕ ಬಂತು, ಪ್ರಾಧಿಕಾರ ವಿಧೇಯಕ. ಹೌದಾ? ಇದು ಗೊತ್ತಾಯ್ತಾ? ಈ ವಿಧೇಯಕ 2 ಸದನದಲ್ಲಿ ಅಧಿವೇಶನದಲ್ಲಿ ಒಪ್ಪಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಜ್ಯಪಾಲರ ಕಡೆ ಹೋಗಿದೆ ಅಂತಲೂ ಹೇಳ್ತಾರೆ. ಇದನ್ನ ರಾಜ್ಯಪಾಲರ ಕಡೆ ಹೋಗಿದ್ದನ್ನ ತಡಿಸ್ಬೇಕು ಅಂತ ನಗರಸಭೆ ಆಡಳಿತ ಪಕ್ಷ ಅಂದ್ರೆ BJP ಇದೆ. ಈಗ ಅವರು ಈಗಾಗಲೇ ಒಂದು ಟರಾವ್ ಮಾಡಿದ್ದಾರೆ. ನಿನ್ನೆ ಅಂದ್ರೆ 1/3/2024 ಶುಕ್ರವಾರ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಕೈ ಎತ್ತುವ ಮೂಲಕ ಬಹುಮತದೊಂದಿಗೆ ಒಂದು ಟರಾವ್ ಮಾಡಿದ್ದಾರೆ. ಈ ವಿಧೇಯಕಕ್ಕೆ ರಾಜ್ಯಪಾಲರು ಅಂಕಿತ ಹಾಕಬಾರದು, ಒಪ್ಪಿಗೆ ಕೊಡಬಾರದು, ನಮ್ಮ ಆಸ್ತಿ ನಮ್ಮ ಹಕ್ಕು, ಇದನ್ನ ನಾವು ಬಿಟ್ಟು ಕೊಡಕ್ ಸಾಧ್ಯನೇ ಇಲ್ಲ ಅಂತ ಸ್ಪಷ್ಟವಾಗಿ ನಿರ್ಣಯ ಕೈಗೊಂಡು ವಿಶೇಷ ಸಭೆಯಲ್ಲಿ ಇದನ್ನು ವಿರೋಧ ಮಾಡಿದ್ರು. ವಿರೋಧ ಪಕ್ಷದ ನಾಯಕ LD ಚೆದ್ದಾವರ ಆದಿಯಾಗಿ ಕಾಂಗ್ರೆಸ್ ವಿರೋಧ ಪಕ್ಷ ಕಾಂಗ್ರೆಸ್ ಇದೆ, ಅವರು ವಿರೋಧ ಮಾಡಿದ್ರು. ಅವ್ರ ವಿರೋಧ ಏನು ಅಂತ ಕೇಳಿದ್ರೆ, 1964 ಮುನ್ಸಿಪಲ್ ಆಕ್ಟ್ 1964 48 ಕಲಮಿನ ಪ್ರಕಾರ ನೀವು ಯಾವುದೇ ವಿಶೇಷ ಸಾಮಾನ್ಯ ಸಭೆ ಕರಿಬೇಕಾದ್ರೆ ಯಾವ ವಿಷಯಕ್ಕೆ ನೀವು ಕರೀತಾ ಇದ್ದೀರಿ ಅನ್ನೋದನ್ನ ನೋಟಿಸ್ ನಲ್ಲಿ ಪ್ರಕಟಪಡಿಸಬೇಕು, ತಿಳಿಸಬೇಕು. ಅದನ್ನ ತಿಳಿಸದೆ ಏಕಾಏಕಿ ನೀವು ವಿಶೇಷ ಸಾಮಾನ್ಯ ಸಭೆಯನ್ನ ಕರೆದು ನೀವು ಈ ವಿಷಯಕ್ಕೆ ಚರ್ಚೆಗೆ ಬಂದ್ರೆ ನಾವು ಚರ್ಚೆ ಮಾಡಲ್ಲ, ಅವ್ರ ವಾದ. ಇದನ್ನ ನೀವು ಈ ವಿಧೇಯಕವನ್ನ ನೀವೇನು ನಿರ್ಣಯ ಕೈಗೊಂಡ್ರಿ, ಆ ನಿರ್ಣಯಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳಿ. ವಿರೋಧ ಅಂದ್ರೆ ಏನು, ಕಮಿಷನರ್ ಕೇಳ್ತಾರೆ, ನಿಮಗೆ ತಿಳಿಸ್ಬೇಕಲ್ಲ ನಮ್ಗೆ ಏನು ವಿಷಯ ಅಂತ ಕಮಿಷನರು ಈಗ ಟರಾವಾಗಿದೆ, ನಿರ್ಣಯ ಆಗಿದೆ, ಅದನ್ನ ನಾನು ಮೇಲಾಧಿಕಾರಿಗೆ ಕಳಿಸ್ತೇನೆ, ನೀವು ಅವ್ರ ಹತ್ರ ಮಾತಾಡಿ ಅಂತ ಅವರು. ಮುಂದೆ ಇದು ಹೀಗೆ ನಡೀತಾವಲ್ಲ, ವಾಗ್ವಾದ ನಡೀತು, ಅಲ್ಲಿಗೆ ಮುಗಿಯಿತು. ಇವರು BJP ಅವರು ಅಷ್ಟು ನಿರ್ಣಯ ತಗೊಂಡು ಕೆಳಗಿಳಿದು ಬಂದ್ರು. ಕಾಂಗ್ರೆಸ್ನವರು ಪೌರಾಯುಕ್ತರನ್ನ ಗೆರವ್ ಹಾಕಿದ್ರು, ಅವ್ರು ಪೌರಾಯುಕ್ತರು ಇಷ್ಟು ಉತ್ತರ ಹೇಳಿದ್ರು, ಎಲ್ಲರೂ ಹೊರಟರು. ಇದಿಷ್ಟು ವಿಷಯ. ಇದು ವಿಶೇಷ ಸಾಮಾನ್ಯ ಸಭೆಯಲ್ಲಿ ನಡೆದಂತದ್ದು ವ್ಯವಸ್ಥೆ. ಇದು ಯಾಕೆ ಪ್ರಾಧಿಕಾರ ಮಾಡಿದ್ದಾರೆ ಅಂದ್ರೆ, ಮುಖ್ಯವಾಗಿ ABCD 4 ವಿಷಯಗಳನ್ನ ಇದರಲ್ಲಿ ಹೇಳಿದ್ದಾರೆ. ಯಾವ ಉದ್ದೇಶ, ಯಾವ ಗುರಿ ಇದೆ ಈ ಪ್ರಾಧಿಕಾರ ಮಾಡುತ್ತೆ ಅಂತ. ಗದಗ ಬೆಟಗೇರಿ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಕೇಂದ್ರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಬೇಕಾಗಿತ್ತ.
ಇಂಜಿನಿಯರಿಂಗ್, ಆಟೋಮೊಬೈಲ್, ಮರುಮುಟ್ಟು ಮತ್ತು ಕರಕುಶಲ, ಐಟಿ ಮತ್ತು ಬಿಟಿಗಳಂತಹ ಉದ್ಯಮ ವಲಯಗಳನ್ನು ಘೋಷಿಸುವ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಮತ್ತು ಸಂವಾದಾತ್ಮಕ ಕೇಂದ್ರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಮತ್ತು ಆ ಕ್ಷೇತ್ರವನ್ನು ಮಾಹಿತಿ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸುವುದಕ್ಕಾಗಿ. ಇನ್ನು ಮೂರನೇದ್ದು, ಕ್ರೀಡೆಗಳು, ಮನರಂಜನೆ, ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಸುವುದು, ಸ್ಥಳೀಯ ಆಹಾರ ಮೇಳ, ಜವಳಿ, ಬಂಗಾರದ ಆಭರಣಗಳು, ಗೊಂಬೆಗಳ ವಸ್ತು ಪ್ರದರ್ಶನ ಮತ್ತು ಮಾರುಕಟ್ಟೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ. ಕೊನೆಯದ್ದು, ಮೇಲಿನ ದೇಶಗಳಿಗೆ ಅನುಕೂಲವಾಗುವ ಕ್ಷೇತ್ರಗಳ ಸುಸ್ಥಿರ ಅಭಿವೃದ್ಧಿಗಾಗಿ ಮತ್ತು ಇದಕ್ಕೆ ಪ್ರಾಸಂಗಿಕವಾಗಿ ವಿಷಯಗಳಿಗಾಗಿ ಗದಗ ಬೆಟಗೇರಿ ವ್ಯಾಪಾರ, ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದ ರಚನೆಗಾಗಿ ಉಪಬಂಧ ಕಲ್ಪಿಸುವ ಒಂದು ವಿಧೇಯಕ. ಇದು ಭಾರತ ಗಣರಾಜ್ಯದ 75ನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ ಎಂದರೆ, ಅಂದ್ರೆ ಇಲ್ಲಿ ಕೆಳಗಿದೆಯಲ್ಲ, ಇದು 4 ಉದ್ದೇಶಗಳು ಹೇಳಿದ್ದಲ್ಲ. ಈ 54 ವಕಾರ ಸಾಲಿನ 34 ಎಕರೆ 32 ಗುಂಟೆಯಲ್ಲಿ ಇದನ್ನೆಲ್ಲ ಮಾಡೋರು. ಸರಿ, ಇದನ್ನ ಮಾಡೋದು ಓಕೆ. ಇದು ಮುಂದಿಂದಿದೆ ಇಲ್ಲಿ. ಯಾಕೆ ಇದು ವಿರೋಧ ಅಂದ್ರೆ, ಇಲ್ಲೇ ಒಂದು ಪ್ರಾಧಿಕಾರದ ರಚನೆ ಮಾಡಿದ್ದಾರೆ. ಈ ಪ್ರಾಧಿಕಾರಕ್ಕೆ ಒಂದು ರಚನೆ ಇದೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಿಂಗೆಲ್ಲ ಇರ್ತಾವ, ಕಾರ್ಯದರ್ಶಿಗಳು ಹಿಂಗೆ. ಇಲ್ಲಿ ಮುಖ್ಯವಾಗಿ ಪ್ರಾಧಿಕಾರವು ಮುಂದಿನ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು. ಈ ಪ್ರಾಧಿಕಾರದ ರಚನೆ ಜವಾಬ್ದಾರಿ ಕಮಿಟಿ ಅಂತ ಹೇಳ್ತಾರೆ, ಇದಕ್ಕೆ ಬಾಡಿ. ಅಲ್ಲಿ ಯಾರು ಇದಕ್ಕೆ ಅಧ್ಯಕ್ಷರು ಅಂದ್ರೆ, ಈಗಿನ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು HK ಪಾಟೀಲ್ರು. ಅವರೇ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅವರು ಈ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ. ಉಪಾಧ್ಯಕ್ಷ ಯಾರು ಅಂದ್ರೆ, ಪೌರಾಡಳಿತ ಇಲಾಖೆಯ ಪ್ರಭಾರದಲ್ಲಿರುವ ಮಂತ್ರಿ ಉಪಾಧ್ಯಕ್ಷರು. ನೋಡ್ರಿ, ಇನ್ನು ಉಳಿದವರು ಪ್ರಾಧಿಕಾರದ ಅಧಿಕಾರ ವ್ಯಾಪ್ತಿಯೊಳಗೆ ಬರುವ ಮತಕ್ಷೇತ್ರವನ್ನು ಪ್ರದೇಶಿಸುವ ವಿಧಾನಸಭೆ ಸದಸ್ಯರು ಇದೇ HK ಪಾಟೀಲ್ರು. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಇದೇ HK ಪಾಟೀಲ್ರು. ಕಾನೂನು ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ HK ಪಾಟೀಲ್ರು. ಇವರು ಅಧ್ಯಕ್ಷರು. ಆಮೇಲೆ ನಗರ ಮುಂದೆ ಇವ್ರನ್ನ ಪದನಿಮಿತ್ತ ಸದಸ್ಯರನ್ನು ಮಾಡ್ಯಾರ. ಇವ್ರನ್ನೆಲ್ಲ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ. ಇನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರು ಅಂದ್ರೆ DC, ಜಿಲ್ಲಾಧಿಕಾರಿ ಗದಗ. ಇನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪದನಿಮಿತ್ತ ಸದಸ್ಯರು. ಇದರ ಸದಸ್ಯ ಕಾರ್ಯದರ್ಶಿ ಯಾರು ಅಂದ್ರೆ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಗದಗ ಜಿಲ್ಲೆ. ಓಕೆ. ಇನ್ನು ಕಾರ್ಯಪಾಲಕ ಅಭಿಯಂತರ ಲೋಕೋಪಯೋಗಿ ಇಲಾಖೆ, ಇವರು ಪದನಿಮಿತ್ತ. ಮುಖ್ಯವಾಗಿ ಇವೆಲ್ಲ ಇವರಿದ್ದಾರೆ. ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ಆಯುಕ್ತರು, ಗದಗ ಬೆಟಗೇರಿ ನಗರಸಭೆ, ಇವರೆಲ್ಲ ಬಿಡ್ರಿ, ಜಿಲ್ಲಾ ಮಂತ್ರಿಗಳು ಹೇಳಿದ ಮೇಲೆ ಮಾಡೇ ಮಾಡ್ತಾರೆ, ಹೇಳ್ತಾರೆ. ಅವ್ರು ಹೇಳಿದಂಗೆ ಆದೇಶ ಇರ್ತದೆ. ಸ್ಥಳೀಯ ಶಾಸಕರು ಹೌದು. ಅವರು ಇವ್ರು ಎಲ್ಲಿ ಅಧಿಕಾರಿಗಳು, ಇವರು ಬರ್ತಾರೆ ಹೋಗ್ತಾರೆ, ಅದು ಪ್ರಶ್ನೆ ಬೇರೆ. ಇನ್ನು ಸಹಾಯಕ ನಿರ್ದೇಶಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಗದಗ ಬೆಟಗೇರಿ ವ್ಯಾಪಾರ, ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರವು ನಾಮನಿರ್ದೇಶಿಸಿದ 3 ಸರ್ಕಾರೇತರ ಸದಸ್ಯರು. ಯಾರು ಅವರು? ಹೆಸರಿಲ್ಲ. ಅವ್ರು ಯಾರು? ನಾಳೆ ನಿಮಗೆ ಬೇಕಾದವ್ರು ಮಾಡ್ಕೊಂಡ್ಬಿಟ್ರಿ. ನೀವು ಹೇಳಿದ್ದೆಲ್ಲ ಜೈ ಅನ್ನೋರು ಇದ್ರು ಮುಂದೆ. ಇದು ಪ್ರೊಫೆಸರ್ ಸಂಕನೂರ್ ಅವರು ಅಧಿವೇಶನದಲ್ಲಿ, ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಅವರು ಸ್ವತಃ HK ಪಾಟೀಲ್ರಿಗೆ ಇದನ್ನ ಹಿಡ್ಕೊಂಡು ಪ್ರಶ್ನೆ ಮಾಡಿದ್ದಾರೆ. ಆಯ್ತಾ? ಅವರು ಸ್ವಾಗತ ಮಾಡಿದ್ದಾರೆ. ಎಷ್ಟು ಜಾಣರಿದ್ದಾರೆ ಅಂದ್ರೆ ಅವ್ರು ಅದನ್ನ ಸ್ವಾಗತ ಮಾಡಿದ್ದಾರೆ. ನಮ್ಮನ್ನು ತಗೊಂಡಿಲ್ಲ ನೀವು ಇದ್ರೊಳಗ ಅಂತ ಅವ್ರು ವಿರೋಧ ಮಾಡಿದ್ದಾರೆ. ಇದು ಬಿಟ್ಟು ಏನಿಲ್ಲ ಮತ್ತಿಲ್ಲಿ. ಇನ್ನು ಗದಗ ಭೇಟಿಗೆ ಆಯ್ತಾ, ಇದು ಆಹ್ವಾನಿತ ಸದಸ್ಯರು ಅಂತಿದ್ದಾರೆ. ಇದಿಷ್ಟು ರಚನೆ ಮಂಡಳಿ. ಇದ್ರ ಯಾರು ಜವಾಬ್ದಾರಿ ಆದ್ರೆ ಇದ್ರಾಗ? ಅಧ್ಯಕ್ಷರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು. ಮುಗಿಯಿತು. ಆಯ್ತಾ? ಇನ್ನು ಮುಖ್ಯವಾಗಿ ಇನ್ನೊಂದು ವಿಷಯ ಇತ್ತು ಇಲ್ಲಿ ಆಯುಕ್ತರ ಕರ್ತವ್ಯಗಳು, ಯೋಜನಾಧಿಕಾರಿಗಳು ಅವು ಎಲ್ಲ ಇದಾವೆ. ಆದ್ರೆ ಇಲ್ಲೊಂದು ವಿಷಯ 10 ಅಂತಿದೆ ಇಲ್ಲಿ. ನೀವು ಇದು ನಿಮಗೆ ಸಿಕ್ಕರೆ ಗೊತ್ತಾಗುತ್ತೆ. ಇದು 10ನೇ ವಿಷಯ ಏನಿದೆ ಇಲ್ಲಿ ಅಂದ್ರೆ, ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲು ಅಧ್ಯಕ್ಷರು ವಿಶೇಷ ಅಧಿಕಾರ. ಈ ಸಮಿತಿ ಪ್ರಾಧಿಕಾರ ಐತಲ್ಲ, ಇದರ ಅಧ್ಯಕ್ಷರಲ್ಲ, ಅವರು ವಿಶೇಷ ಅಧಿಕಾರ ಕೆಲವು ನಿರ್ಣಯಗಳನ್ನ ತಗೊಳಕ ವಿಶೇಷ ಅಧಿಕಾರ ಇದೆ ಅವರಿಗೆ. ಇದ್ರ ಮೇಲೆ ಗೊತ್ತಾಯ್ತಲ್ಲ. ಅಧ್ಯಕ್ಷರು ಆ ವಿಷಯವು ತುರ್ತು ಸ್ವರೂಪದಾಗಿದೆ, ಪ್ರಕರಣ 9ರ ಅಡಿಯಲ್ಲಿ ಪ್ರಾಧಿಕಾರದ ಸಭೆಯನ್ನು ಕರೆಯುವ ಅಗತ್ಯವಿಲ್ಲವೆಂದು ಅಭಿಪ್ರಾಯಪಟ್ಟಲ್ಲಿ ಅವರು ಸೂಕ್ಷ್ಮವೆಂದು ಭಾವಿಸಬಹುದಾದಂತ ಆದೇಶಗಳನ್ನು ಮಾಡತಕ್ಕದ್ದು ಮತ್ತು ಅದನ್ನು ಪ್ರಾಧಿಕಾರದ ನಿರ್ಣಯದಂತೆಯೇ ಅದೇ ರೀತಿಯಲ್ಲಿ ಅನುಷ್ಠಾನಗೊಳಿಸತಕ್ಕದ್ದು. ಇಲ್ಲಿ ವಿಷಯ 10 ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ವಿಶೇಷವಾದಂತ ಅಧಿಕಾರವನ್ನು ಹೊಂದಿದ್ದಾರೆ. ಇವೆಲ್ಲ ವಿಚಾರ ಮಾಡಿದರೆ ಇಲ್ಲಿ
ನಮ್ಮ ಗದಗ ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅಂದ್ರೆ 3 ಜನ ಇದ್ದಾರೆ MLCಗಳು. ಒಬ್ರು ನಿಮ್ಗೆ ಗೊತ್ತಿದ್ದಂಗೆ ಜಗದೀಶ್ ಶೆಟ್ಟರ್ ಬ್ರದರ್ ಇದ್ದಾರೆ, ಅವರು ಪ್ರದೀಪ್ ಶೆಟ್ಟರ್, ಪ್ರದೀಪ್ ಶೆಟ್ಟರ್ ಅವರು ಯಾಕಂದ್ರೆ MLC ಆಗ್ಯಾರ, ಗದಿಗೆ ಬಂದಿಲ್ಲ, ಆ ಮನುಷ್ಯರು ನೋಡಿಲ್ಲ. ಇಂಥವ್ರನ್ನ MLC ಮಾಡೋದು. ಇವರು ಸ್ಥಳೀಯ ಇವು ಪುರಸಭೆಯಿಂದ ಆಗ್ತಾರಲ್ಲ ಆಯ್ಕೆ, ಅಂಥವ್ರು ಇವರು ಪ್ರದೀಪ್ ಶೆಟ್ಟರ್. ಇವ್ರನ್ನ ಒಂದ್ ದಿವ್ಸ ಒಂದ್ ಕಾರ್ಯಕ್ರಮ ನಾನಂತ ನೋಡಿಲ್ಲ, ಅವ್ರು ಏನು ಹೇಳಿಕೆ ಕೊಟ್ಟಿಲ್ಲ, ಯಾವ್ದು ತಲೆ ಕೆಡಿಸ್ಕೊಳ್ಳೋ. ಅದು ಇಲ್ಲಿ ಮಾತ್ರ MLC ಅವರು, ಪುಣ್ಯಾತ್ಮರು. ಇನ್ನು ಎರಡನೇದ್ದು ಪ್ರೊಫೆಸರ್ SV ಸಂಕನೂರ್ ಅವರು, ಇಲ್ಲಿ MLC ಅವರು. ಇನ್ನು ಹಿಂಗೆ 3 ಜನ ಒಂದು ಇದ್ದಾರೆ. ನಮ್ಮ ಕಾಂಗ್ರೆಸ್ಸಿನ ಒಬ್ಬರು MLC ಇದ್ದಾರೆ, ಈಗ ಇದೇ ಸತ್ಯಚಕ್ರ ಇದ್ದಾರೆ ಅವರು ಕೂಡ ಇಲ್ಲಿ ಸದೆ. ಆದ್ರೆ ಅವ್ರನ್ನ ಯಾರೂ ತಗೊಂಡಿಲ್ಲ, ಇಲ್ಲಿ MLCಗಳನ್ನು ತಗೊಂಡೇ ಇಲ್ಲ. ಏನು ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು MLA ಅವರೇ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರೇ. ಹೀಗಾಗಿ ಇದೊಂದು ಸಮಿತಿ ಆಗಿದೆ, ಇದಕ್ಕೆ ವಿರೋಧ ಬರ್ತಾ ಇದೆ. ಇಲ್ಲಿ ಇದಕ್ಕೆ ನಿಮಗೆ ಇದು ವಿಷಯ ನಿಮ್ಗೆ ಗೊತ್ತಾಯ್ತಲ್ಲ, ಇದು ವಿಷಯ. ಈ ವಿಷಯವನ್ನ ತಿಳ್ಕೊಂಡ ಮೇಲೆ ಗದಗ ಬೆಟಗೇರಿ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಉಷಾ ದಾಸರ್ ಅವರು ಪ್ರೆಸ್ ಮೀಟ್ ಮಾಡಿದ್ರು, ತಮ್ಮೆಲ್ಲ ಬಟಾಲಿಯನ್ ಕರ್ಕೊಂಡು ವಿರೋಧ ಮಾಡಿದ್ರು. ಅವ್ರು ಏನ್ ವಿರೋಧ ಮಾಡಿದಾರೆ ನಿಮಗೆ ಕಾಣಿಸ್ತದೆ. ಮೊನ್ನೆ ನಡೆದ ಒಂದು ಅಧಿವೇಶನದಲ್ಲಿ ಈ ಗದಗ ಜಿಲ್ಲೆಯ ಸಚಿವರಾದಂತಹ ಶ್ರೀ HK ಪಾಟೀಲ್ ರವರು ಒಂದು ವಿಧೇಯಕವನ್ನ ಮಂಡನೆ ಮಾಡಿದ್ದಾರೆ. ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕ. ಆ ಒಂದು ವಿಧೇಯಕಕ್ಕೆ ನಾವೆಲ್ಲ ಗದಗ ಬೆಟಗೇರಿ ಅವಳಿ ನಗರದ ಹಿತದೃಷ್ಟಿಯಿಂದ ಜನರ ಪರವಾಗಿ ಗದಗ ಬೆಟಗೇರಿ ನಗರಸಭೆಯ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಸರ್ವ ಸದಸ್ಯರ ಹಾದಿಯಾಗಿ ನಾವು ಅದನ್ನು ವಿರೋಧ ಮಾಡ್ತೇವೆ. ಅದನ್ನ ರದ್ದತಿಗೆ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೇವೆ, ಕಾನೂನು ಹೋರಾಟವನ್ನ ಮಾಡ್ತೇವೆ. ನಮ್ಮ ಆಸ್ತಿ ನಮ್ಮ ಹಕ್ಕು, ನಮ್ಮ ಜನರ ಆಸ್ತಿ ನಮ್ಮ ಆಸ್ತಿಯನ್ನ ನಾವು ಉಳಿಸ್ತೇವೆ. ಏನು ಚರ್ಚೆ ಮಾಡಿಲ್ಲ ಸರ್. ಚರ್ಚೆ ಮಾಡಿದ್ರೆ ನಾವು ಯಾಕೆ ಪ್ರಶ್ನೆ ಮಾಡ್ತಿದ್ವಿ? ಸರ್ವಾಧಿಕಾರಿ ಧೋರಣೆಯನ್ನ ಇಲ್ಲಿನ ಗದಗ ಜಿಲ್ಲೆಯ ಮಂತ್ರಿಗಳಾದಂತಹ ಶ್ರೀ HK ಪಾಟೀಲ್ ರವರು ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಕಾನೂನು ಮಂತ್ರಿಗಳಾಗಿ ಕಾನೂನು ಉಲ್ಲಂಘನೆಯನ್ನ ಮಾಡಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡುವಂತಹ ಸಂವಿಧಾನಕ್ಕೆ ವಿರುದ್ಧವಾಗಿ ಅವ್ರು ನಡ್ಕೊಂಡಿದ್ದಾರೆ. ನಮ್ಮ ಆಸ್ತಿ ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ನಮ್ಮ ಆಸ್ತಿಯನ್ನ ಬಿಟ್ಕೊಡೋದಿಲ್ಲ. ಹೋರಾಟ, ಕಾನೂನು ಹೋರಾಟ, ರಾಜ್ಯಪಾಲರಿಗೆ ಮನವಿ ಕೊಡ್ತೀವಿ. ಕೊಟ್ಟಾದ ನಂತರ ಹೆಂಗೆ ಅದು ಇದಾದ್ರೆ ಸರಿ, ಇಲ್ಲಾಂದ್ರೆ ನಾವು ಯಾವುದೇ ರೀತಿಯ ಹೋರಾಟಕ್ಕೂ ನಾವು ರೆಡಿ ಇದೀವಿ. ಕಾನೂನು ಹೋರಾಟವನ್ನ ನಾವು ಮಾಡ್ತೀವಿ. ವೀಕ್ಷಕರೇ ನೋಡಿದ್ರಲ್ಲ ಏನೇನು ವಿರೋಧ ಮಾಡಿದ್ರು. ಇದು ಕಾನೂನು ಬಾಹಿರ, ಇದು ನಮ್ಮ ಆಸ್ತಿ ನಮ್ಮ ಹಕ್ಕು, ನಗರಸಭೆ ಆಸ್ತಿ, ಇದನ್ನು ಬಿಟ್ಟುಕೊಡುವ ಪ್ರಶ್ನೆನೇ ಇಲ್ಲ. ಕಾನೂನು ಸಚಿವರೇ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಇದನ್ನ ಆಸ್ತಿ ಉಳಿಸಬೇಕು, ಹಾಗೆ ಹೀಗೆ ಅವರಲ್ಲಿ ಹೇಳಿದ್ದಾರೆ. ಅದು ನಿಮ್ಮ ನೋಡಿದ್ರಿ. ಇದಾದ ಮೇಲೆ 1/3/2024 ಶುಕ್ರವಾರ ವಿಶೇಷ ಸಾಮಾನ್ಯ ಸಭೆ ನಡೀತು. ಆ ಸಾಮಾನ್ಯ ಸಭೆಯಲ್ಲಿ ಒಂದಿಷ್ಟು ಚರ್ಚೆ ಆಯಿತು. ಇವರು ಅವಾಗ ಅಂಗೀಕಾರ ಮಾಡಿದ್ರು, ಇದನ್ನು ವಿರೋಧಿಸಿ ಆಡಳಿತ ಪಕ್ಷದವರು ಕೈ ಎತ್ತುವ ಮೂಲಕ, ಬಹುಮತದ ಮೂಲಕ ಇದನ್ನು ವಿರೋಧ ಮಾಡ್ತೇವೆ, ನಮ್ಮ ಆಸ್ತಿ ನಾವು ಉಳಿಸ್ಕೊಳ್ತೇವೆ ಅಂತೇಳಿ ನಿರ್ಣಯ ಮಾಡಿದ್ರು. ಈ ನಿರ್ಣಯಕ್ಕೆ ಪೌರಾಯುಕ್ತರಿಗೆ ಪ್ರಶ್ನೆ ಮಾಡಿದ್ರು ಯಾರು? ವಿರೋಧ ಪಕ್ಷದವರು LD ಚಂದಾವರಿ. ಇವರು ಕೂಡ ಈ ಆಸ್ತಿ ಉಳಿಲಿ ಅಂತ ಒಂದು 20 ವರ್ಷ ಹೋರಾಟ ಮಾಡಿದವರು. ಇವರು ಏನ್ ಮಾಡಿದ್ರು ಅಂದ್ರೆ 1960 ಮುನ್ಸಿಪಲ್ ಆಕ್ಟ್ ಪ್ರಕಾರ 1964 48 ಕಲಂ ಪ್ರಕಾರ ಯಾವುದೇ ವಿಷಯ ಸಾಮಾನ್ಯ ಸಭೆ ನೀವು ಕರಿಬೇಕಾದ್ರೆ ವಿಷಯವನ್ನ ಸ್ಪಷ್ಟವಾಗಿ ನೋಟಿಸ್ದಲ್ಲಿ ತಿಳಿಸಬೇಕು. ಹಾಗಾಗಿ ನಾವು ಇದಕ್ಕೆ ವಿರೋಧ ಇದೆ ಅಂತ ಗೆರವು ಹಾಕಿದ್ರು ಪೌರಾಯುಕ್ತರಿಗೆ. ಅದನ್ನ ತೋರಿಸ್ತೇವೆ ನೋಡಿ.
ನಮ್ಮ ಒಂದು 1000 ಅಷ್ಟೇ ಗದಿನಾಗ ಎಲ್ಲ ಜಾಸ್ತಿ ವಿಷಯ ಚರ್ಚೆ ಮಾಡೋದು ನೋಡ್ರಿ ಇಲ್ಲಿ ಬಿಜೆಪಿ ಮಾಡಕ ಬಂದೈತಿ ಇವ್ರು ನಗರಸಭೆ ಆಸ್ತಿ ಬಂದೈತಿ ಸರಿ ಅಂತ ಹೇಳೋದ್ರಲ್ಲಿ ಯಾಕೆ ಕರೆದಿದೆ ಅಂತ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಇದನ್ನ ಕರೆದಿದ್ವಿ. ಏನ್ ವಿಷಯಗಳು ಚರ್ಚೆ ಆಗಬೇಕಾಗಿತ್ತು ಅದೇನು ವಿಷಯಗಳು ಚರ್ಚೆನ ಆಗ್ಲಿಲ್ಲ ಇಲ್ಲಿ ಏನಾದ್ರೂ ಬರ್ತಾ ಇತ್ತು ಅಜೆಂಡಾದೊಳಗೆ ಸಬ್ಜೆಕ್ಟ್ ಬಂದಿಲ್ಲ. ಅಜೆಂಡಾ ಹೆಂಗ್ ತೆಗೆದ್ರಿ ಅದ್ರ ಮನೆ ಮನೆ ಪತ್ರ ಬರ್ತೀವಿ ನೀವು ಕಾನೂನು ಬೇಕು ನೋಡ್ರಿ ನೋಡೋಕಿಲ್ಲ ಕಣ್ಣು ತೆಗೆದು ನಿಮ್ಗೆ ಅನ್ವಯಿಸೋದಿಲ್ಲ ನಿಮಗೆ ಅನ್ವಯಿಸೋದಿಲ್ಲ ಕಾನೂನು ಸರ್ ಇಲ್ಲಿ ಅಧ್ಯಕ್ಷರು ಸರಿ ಅಂತ ಹೇಳಿದ್ರೆ ತಪ್ಪು ಅನ್ನಂಗಿಲ್ಲ ಡಿಸ್ಕಷನ್ ಮಾಡಿ ಮಾಡಕ್ ಬರೋದಿಲ್ಲ ಎಲ್ಲಿ ಇಲ್ಲ ತೋರಿಸಿರಲ್ಲ ಸಬ್ಜೆಕ್ಟ್ ಆಯ್ತು ಸಪರೇಟ್ ಮಾಡ್ಬೇಡ್ರಿ ಈ ಪ್ರಾಧಿಕಾರದ ವಿರುದ್ಧ ನಗರಸಭೆ ನೀವು ಚರ್ಚೆ ಮಾಡಕ್ ಬಂದಿಲ್ಲ ಸರ್ ಅವಕಾಶ ಬೇಕು ನಮಗೂ ಅಭಿಮಾನ ಐತಿ ಚರ್ಚೆ ಮಾಡ್ತೀವಿ ಅಲ್ಲ ನೀವು ಕಳ್ತಗಳಿಲ್ಲ ತಗೊಂಬರ್ರಿ ಕಳ್ತಗಳಿಲ್ಲ ಹೇಳ್ರಿ ಹೌದು ನೀವು ಅಭಿಮಾನ ಇದ್ದೀರಾ ನೀವು ಅಭಿಮಾನ ಇದ್ದೀರಾ ಚರ್ಚೆ ಮಾಡ್ತೀರಿ ನೀವು ಎಲ್ಲ ಈಗ ಸರ್ಕಾರದ ಏನ್ ಜೀವ ಆಗೈತೆ ಅನ್ನೋದು ಯಾವ್ದೋ ಚರ್ಚೆ ಮಾಡಿ ಹೋಗ್ಬಿಡ್ರಿ ನೀವು ಸಭಾ ತ್ಯಾಗ ಮಾಡ್ರಿ ನೀವು ಹೋಗ್ಬಿಡ್ರಿ ಇಲ್ಲಿ ಸದನದಾಗ ಭಾವಿಗಳಲ್ಲ ಕಮಿಷನರ್ ನಾವು ಅದ್ರ ವಿರುದ್ಧ ಮಾಡಿದ್ದು ಅದು ಸರಿ ಐತಿ ಅದನ್ನ ನೀವು ಅದನ್ನೇ ನೀವು ನಮ್ಗೆ ಏನ್ ಮಾಡ್ಕೊಳ್ಬೇಕು ಸಸ್ಪೆಂಡ್ ಅಲ್ಲ ಸರ್ ಏನ್ ಕಾನೂನಾತ್ಮಕವಾಗಿ ಐತಿ ಆ ಕಾನೂನಾತ್ಮಕವಾಗಿ ನಾವು ಮಾಡೀವಿ ಈಗೇನೋ ನಾವು ಗದಗ ಬಿಡಿಗಿರಿ ಅವ್ರೇನು ಉತ್ತರ ಕೊಡ್ತಾರೆ ನಾವೀಗ ವಿಧೇಯಕ ದೃಢೀಕರಣ ಮಾಡ್ಕೊಳ್ಳೋದಿಲ್ಲ ಚರ್ಚೆ ವೀಕ್ಷಕರೇ ನೋಡಿದ್ರಲ್ಲ ನಗರಸಭೆ ಗುದ್ದಾಟ ಇವ್ರದ್ದು. ವಿಶೇಷ ಸಾಮಾನ್ಯ ಸಭೆ 1/3/2024 ಶುಕ್ರವಾರ ನಡೀತು. ಬಹುಮತದೊಂದಿಗೆ ಇದನ್ನು ವಿರೋಧ ಮಾಡಿ ರಾಜ್ಯಪಾಲರಿಗೆ ನಾವು ಇದನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಇದು ನಮ್ಮ ಆಸ್ತಿ ನಮಗೆ ಉಳಿಸ್ಕೊಡ್ಬೇಕು, ಇದಕ್ಕೆ ಈ ಪ್ರಾಧಿಕಾರಕ್ಕೆ ಅಂಕಿತ ಹಾಕಬಾರ್ದು ಅಂತ ನಿರ್ಣಯ ಕೈಗೊಂಡ್ರು ಬಿಜೆಪಿ ಅವರು, ಆಡಳಿತ ಪಕ್ಷ ನಗರಸಭೆ. ಇದನ್ನು ವಿರೋಧ ಪಕ್ಷ LD ಚಂದ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ವಿರೋಧ ಮಾಡಿದ್ರು. ಅವ್ರ ಕಾರಣ ಹೇಳಿದರು. 1964 ಅಂದ್ರೆ ಮುನ್ಸಿಪಲ್ ಆಕ್ಟ್ ಪ್ರಕಾರ 1964 ಕಲಂ 48 ಪ್ರಕಾರ ನೀವು ಯಾವುದೇ ವಿಶೇಷ ಸಾಮಾನ್ಯ ಸಭೆ ಕರೆದಾಗ ವಿಷಯವನ್ನ ಪ್ರಸ್ತಾಪ ಮಾಡಬೇಕು, ತಿಳಿಸ್ಬೇಕು ಮೊದಲೇ, ಅಂದ್ರೆ ಅದಕ್ಕೆ ಪ್ರಿಪೇರ್ ಆಗಿ ಬರ್ತೀವಿ, ಸೊ ಇದನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏನೇ ಇರಲಿ, ಪ್ರೆಸ್ ಮೀಟ್ ನೋಡಿದ್ರಿ, ಇವ್ರ ಗದ್ದಲ ನೋಡಿದ್ರಿ, ಆಯ್ತು. ಈಗ ಮುಖ್ಯವಾಗಿ ಏನು ಅಂತ ಕೇಳಿದ್ರೆ, ನೋಡಿ, ಒಂದು ಪ್ರಾಧಿಕಾರ ಮಾಡ್ಬೇಕಾದ್ರೆ ಅಲ್ಲಿ ಜನಪ್ರತಿನಿಧಿಗಳು ಇರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ಅಂತ ಕೆಲವರು ವಾದ. ನೋಡಿ, ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನು 54 ವಕಾರ ಇದೆ, 34 ಎಕರೆ 32 ಗುಂಟೆ, ಇದಕ್ಕೂ ಸಂಬಂಧಪಟ್ಟವ್ರು ಇದ್ದಾರೆ. ಈಗ ನಮ್ಮಲ್ಲಿ ಪ್ರದೀಪ್ ಶೆಟ್ಟರ್ ಇದ್ದಾರೆ, MLC ಬಿಜೆಪಿ, ಪ್ರೊಫೆಸರ್ SV ಸಂಕ್ರೂರ್ ಇದ್ದಾರೆ ಬಿಜೆಪಿ, ಕಾಂಗ್ರೆಸ್ಸಿನ MLC ಇದ್ದಾರೆ, ನಮ್ಮ ಸಲೀಂ ಅಹ್ಮದ್ ಅವರು ಇದ್ದಾರೆ, ಆಮೇಲೆ MP ಇದ್ದಾರೆ ಶಿವಕುಮಾರ್ ಉದಾಸಿ ಅವರು. ಇವ್ರನ್ನ ಯಾರನ್ನೂ ಕನ್ಸಿಡರ್ ಮಾಡಿಲ್ಲ ಇದರಲ್ಲಿ. ಇದು ಒಂದು ಪಾರ್ಟ್. ಇನ್ನು ನಗರಸಭೆ ಅಧ್ಯಕ್ಷರಾಗ್ಲಿ, ಉಪಾಧ್ಯಕ್ಷರಾಗ್ಲಿ, ಅಥವಾ ವಿರೋಧ ಪಕ್ಷದವರಾಗ್ಲಿ, ನಗರಸಭೆದ ಆಸ್ತಿಯಾ ಇದನ್ನ ಅವ್ರನ್ನೂ ತಗೊಳ್ಬೇಕಾ? ಯಾರನ್ನೂ ತಗೊಂಡಿಲ್ಲ. ಇದಕ್ಕೆ ಅವ್ರು ಏನ್ ಹೇಳ್ತಾರೆ, ಇದು ಏಕಪಕ್ಷೀಯ ನಿರ್ಣಯ, ಸರ್ವಾಧಿಕಾರದ ಧೋರಣೆ, ಕಾನೂನು ಸಚಿವರೇ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಸೊ ಈ ಪ್ರಾಧಿಕಾರಕ್ಕೆ ಮಹತ್ವ ಇಲ್ಲ, ಇದು ಒಂದು ಏನೋ ಒಂದು ಉದ್ದೇಶ ಇದೆ ಇದರಲ್ಲಿ. ಸೊ ಈ ಪ್ರಾಧಿಕಾರಕ್ಕೆ ಅಥವಾ ಈ ಪ್ರಾಧಿಕಾರ ಅಧಿನಿಯಮಕ್ಕೆ ನೀವು
ಒಪ್ಪಿಗೆ ಕೊಡಬಾರದು ಅಂತ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೇವೆ, ಜೊತೆಗೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇರ್ಲಿ, ಅದು ಏನೇ ಇರಲಿ, ಗದಗದಲ್ಲಿ ನೋಡಿ ಯಾವ ಒಂದು ಫ್ಯಾಕ್ಟರಿ ಇಲ್ಲ, ಕಮರ್ಷಿಯಲ್ ವ್ಯವಸ್ಥೆ ಇಲ್ಲ, ಉತ್ಪನ್ನ ಇಲ್ಲ, ಜನರಿಗೆ ಉದ್ಯೋಗ ಇಲ್ಲ ಸರಿಯಾಗಿ. ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂದ್ರೆ ಇನ್ನು ಏನ್ ಪರಿಸ್ಥಿತಿ? ಬಂದೊಂದು ಪೋಸ್ಕೋರು ಹೋಗ್ಬಿಡ್ತು, ಎಲ್ಲ ವ್ಯವಸ್ಥೆ ಏನಿಲ್ಲ ಇಲ್ಲಿ. ಇದೊಂದು ಸಣ್ಣದಾದಂತ ಒಂದು ಜಿಲ್ಲೆ, ಆದ್ರೆ ಈ ಜಿಲ್ಲೆಯಲ್ಲಿ ಏನ್ ಆಗ್ಬೇಕು, ಈ ಜನರ ಪರಿಸ್ಥಿತಿ ಏನು, ಇಲ್ಲಿ ಯುವಕರ ಪರಿಸ್ಥಿತಿ ಏನು, ವಿದ್ಯಾವಂತರ ಪರಿಸ್ಥಿತಿ ಏನು, ನಿರುದ್ಯೋಗಿಗಳ ಪರಿಸ್ಥಿತಿ ಏನು, ನಿಜಕ್ಕೂ ನಿಮ್ಗೆ ಹೇಳ್ತೀನಿ, ಬಹಳಷ್ಟು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಇಲ್ಲಿ ಆಳುವಂತವ್ರು. ಏನು ಇಲ್ಲಿ ಜನಪ್ರತಿನಿಧಿಗಳಿದಾರಲ್ಲ, ಪ್ರತಿಯೊಬ್ಬರು ನಗರಸಭೆ ಸದಸ್ಯರಿಂದ ಹಿಡಿದು ಜಿಲ್ಲಾ ಉಸ್ತುವಾರಿ ಮಂತ್ರಿವರೆಗೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನನ್ನ ಜಿಲ್ಲೆಗೆ ನಾನು ಏನು ಕೊಡ್ತಾ ಇದ್ದೀನಿ, ನಾ ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡಿದ್ದೀನಿ, ಏನ್ ಮಾಡ್ಬೇಕಾಗಿದೆ, ಎಷ್ಟು ಉದ್ಯೋಗ ಇಲ್ಲ ಇಲ್ಲಿ, ಎಷ್ಟು ಜನ ನೋವು ಪಡ್ತಿದ್ದಾರೆ. ಅಯ್ಯೋ ದೇವರೇ ಭಗವಂತ, ನಿಜವಾಗಿ ಇದು ಒಂದು ವ್ಯವಸ್ಥೆ ಅಂದ್ರೆ ನೋಡ್ಬಿಟ್ರೆ ಬಹಳ ಮಂದಿ ಬೇರೆ ಕಡೆ ಚರ್ಚೆ ಮಾಡ್ತಾರೆ, ಆದ್ರೆ ಇಲ್ಲಿ ವ್ಯವಸ್ಥೆ ನೋಡ್ಬಿಟ್ರೆ ಅನಾಹುತ ಇದೆ. ಸೊ ಯಾಕಂದ್ರೆ ಹೇಳ್ತೀನಿ, ಇದು ನಗರಸಭೆಗೆ ಇದು ಆಸ್ತಿ, ಇದನ್ನ ಏನಾದ್ರು ಮಾಡ್ಬಿಟ್ರೆ, ಏನಾದ್ರು ಆಗ್ಬಿಟ್ರೆ ಅಂತ ಒಂದು ಕ್ವಶನ್ ಮಾರ್ಕ್. ಇದನ್ನು ಉಳಿಸ್ಕೋಬೇಕಾದ್ರೆ 130 ವರ್ಷ ಆಯ್ತು, ಇನ್ನು ಇದು ಪ್ರಾಧಿಕಾರ ವಿಧೇಯಕ ಆಗ್ಬಿಡ್ತು, ಮುಂದೆ ಇಲ್ಲಿ ಯಾರು ವಿರೋಧ ಮಾಡೋದೇ ಇಲ್ಲ, ಏನಾಗತ್ತಿದು? ಇದು ಪ್ರಶ್ನೆ. ಎರಡನೇದು ಇನ್ನೊಂದು ಏನಂದ್ರೆ, ನಗರಸಭೆಗೆ ಆಸ್ತಿ ಇದೆ, ಬಹಳಷ್ಟು ಆಸ್ತಿ ಇದೆ, 1000 ಆಸ್ತಿ ಇದೆ ಅಂತಾರೆ. ಈ ಕ್ಲಾತ್ ಮಾರ್ಕೆಟ್ ಇದೆ, 40 ಅಂಗಡಿ ಕ್ಲಾತ್ ಮಾರ್ಕೆಟ್, ಇದು ಕೂಡ ಪರಭಾರೆ ಆಗುವಂತ ಹಂತದಲ್ಲಿದೆ. ನೆನಪಿರ್ಲಿ, ಕೋರ್ಟ್ಗೆ ಹೋಗಿದೆ, ಇದಕ್ಕೊಂದು ವ್ಯವಸ್ಥೆ ನಡೆದಿದೆ, ಇದಕ್ಕೆ ನಡುವೆ ಒಂದು ಏಜೆಂಟ್ ಇದ್ದಾರೆ, ಹಿಂಬಾಲಕರು ಮುಂಬಾಲಕರು ಇದಾರಲ್ಲ, ಅವರೆಲ್ಲ ಹೋಗಿ ಇದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಚರ್ಚೆ ನಡೀತಾ ಇದೆ. ಈ 40 ಅಂಗಡಿ ಎಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಆಸ್ತಿ. ಇದು ಕ್ಲಾತ್ ಮಾರ್ಕೆಟ್, ಇದು ಹೋದ್ರೇನು, ಇದು ಹೋದ್ರೇನು, ಎಲ್ಲ ಇಷ್ಟು ಅನಾಹುತ ಇದೆ, ಉತ್ಪನ್ನ ಇಲ್ಲ. ಇದು ನಗರಸಭೆ ಆಸ್ತಿ, ಅದಕ್ಕೆ ಬೇಕು ಸಂಪನ್ಮೂಲ, ದುಡ್ಡು ಬೇಕು. ಅವಳಿ ನಗರಕ್ಕೆ ಅಥವಾ ಜಿಲ್ಲೆ ಏನು ನಮ್ಮ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂದ್ರೆ ಇದು ಇಂಥ ಆಸ್ತಿಗಳ ಇದು, ಯಾಕಂದ್ರೆ ಇವು ಇದಾವೆ, ADB ಇದಾವು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇದಾವು, ಬೋರ್ಡ್ ಇದಾವು, ವಿಶ್ವ ಒಂದು ಬ್ಯಾಂಕ್ಗಳಿದಾವು, ಅದಕ್ಕೆ ಬೇಕಾದಷ್ಟು ಸಾಲ ತಗೊಂಡು ಮಾಡಬಹುದು, ಬೇಕಾದ ಅಭಿವೃದ್ಧಿ ಪಡಿಸಬಹುದು. ಇವನ್ನೆಲ್ಲ ಬಿಟ್ಟು ಈಗ ಏಕಾಏಕಿ ಇದನ್ನ ಒಂದು ಪ್ರಾಧಿಕಾರ ವಿಧೇಯಕ ಮಾಡಿ ಏನು ಮಾಡ್ತಾರೆ, ಇಲ್ಲಿ ಏನೇನ್ ಆಗ್ತದೆ, ಇದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಜನನೋ ಇದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಏನಾದ್ರೂ ಏನ್ರಿ ನಮಗೆ ಈ ಮಟ್ಟಕ್ಕಿದೆ, ಇದು ಏನ್ ಯಾಕಂತ ಗೊತ್ತಿಲ್ಲ. ಇದು ಈ ರೀತಿ ಒಂದು ಆಸ್ತಿಗಳೆಲ್ಲ ಹೋಗ್ಬಿಟ್ರು ಅಂದ್ರೆ, ಇವೆಲ್ಲ ಏನಾದ್ರು ಕೈ ತಪ್ಪಿಬಿಡ್ತು ಅಂದ್ರೆ ಏನಾಗ್ಬೋದು ಮುಂದೆ ಅನ್ನೋದು ಈಗ ಯಕ್ಷ ಪ್ರಶ್ನೆ. ಇದು ಎಲ್ರಿಗೂ ಚರ್ಚೆ, ಇದು ಯಾರು ಮಾತಾಡುದಿಲ್ಲ, ಎಲ್ರೂ ಅನುಮಾನ ಮಾತಷ್ಟೇ, ಅವರವರೊಳಗೆ ಬಹಿರಂಗವಾಗಿ ಮಾತಾಡಕ್ಕೆ ಹೆದರ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ಇನ್ನು ನಗರಸಭೆ ಆಡಳಿತ ಪಕ್ಷ ಬಿಜೆಪಿ ಇರೋದಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ. ಇನ್ನು ವಿರೋಧ ಪಕ್ಷ ಕಾಂಗ್ರೆಸ್ ಇದೆ, ಅವರು 17 ಬಂದಿದ್ದಾರೆ, ಅವರು 18 ಬಂದಿದ್ದಾರೆ. ಅವರು ನಿನ್ನೆ HK ಪಾಟೀಲ್ರಿಗೆ ಜಯಕಾರ ಹಾಕಿದ್ರು, ಇವರು ಈ ಪ್ರಾಧಿಕಾರ ವಿಧೇಯಕನ ಧಿಕ್ಕಾರ ಮಾಡಿದ್ರು. HK ಪಾಟೀಲ್ರಿಗೆ ಅವರು ಕಾನೂನು ಸಚಿವರು ಅವ್ರು ತಿಳ್ಕೊಳ್ಬೇಕಾಗಿತ್ತು ಅಂದ್ರು, ಹಿಂಗೆಲ್ಲ ಹೇಳಿದ್ರು. ಆದ್ರೆ ಒಟ್ಟಾರೆ ಏನೇ ಆಗ್ಲಿ, ಈ ವಿಷಯದಲ್ಲಿ ಬಹಳ ವಿಚಾರ ಮಾಡಬೇಕಾಗಿದೆ. ಎಲ್ರೂ ಆತ್ಮಾವಲೋಕನ ಮಾಡಿಕೊಂಡು ಮಾಡಬೇಕಾಗಿದೆ. ನೀವು ಮಾಡಿ, ನಿಮ್ಮ ಆಸ್ತಿ, ನಗರಸಭೆ ಆಸ್ತಿ ಇದು. ಇದನ್ನ ಸರ್ಕಾರ ಏನೋ ಅನ್ಕೊಂಡು ಇನ್ನೊಂದೇನೋ ಪ್ರಾಧಿಕಾರ ಮಾಡಿ, ಯಾಕಂದ್ರೆ ಏನ್ ಇಲ್ಲಿ ಕೆಲವು ಇಲ್ಲಿ ಇಂಜಿನಿಯರ್ ದಯಮಾಡಿ ಇಲ್ಲಿ ತಗೊಳ್ಬೇಡ್ರಿ. ಇಲ್ಲ, ಇವು ಏನಂದ್ರೆ ಇವು ಇಲ್ಲಿ ಇಂಜಿನಿಯರ್ ಅಂದ್ರೆ ಎಲ್ಲ ಉಲ್ಟಾ ಪಲ್ಟಾ. ನೀರು ಬರೋದು ಒಂದ್ ಕಡೆ ಹೋಗೋದು ಒಂದ್ ಕಡೆ, ಎಲ್ಲಿ ಹೋಗ್ಬೇಕು ಅಲ್ಲಿ ಬರ್ತೈತಿ, ಎಲ್ಲಿ ಬರ್ಬೇಕು ಅಲ್ಲಿ ಹೋಗ್ತಾವ ಅಂತ ಇಂಜಿನಿಯರ್ ಅದ್ರ ಆ ನಮ್ನಿ ಬಾರಿ. ಯಾಕಂದ್ರೆ ಸರ್ಕಾರದ ಇಂಜಿನಿಯರ್ ಇವರೆಲ್ಲ ನೇಮಕ ಆಗಿ ಹೆಂಗಾಗಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಈ ಪರಿಸ್ಥಿತಿ ಗದಗಿದು. ಸೊ ಅದಕ್ಕೆ ಇನ್ನಾದ್ರೂ ಈಗ ಒಟ್ಟಾರೆ ಇದು ಒಂದು ದೊಡ್ಡ ವಕ್ರದೃಷ್ಟಿ, ಬಹಳ ಅಮೂಲ್ಯವಾದಂತ ಆಸ್ತಿ, ನಗರಸಭೆ ಆಸ್ತಿ ಇದು. 54 ಎಕರೆ, 54 ವಕಾರ ಸಾಲಿನ 34 ಎಕರೆ ಇದು. ಇಲ್ಲಿ ನೋಡಿ, ಇಲ್ಲದ್ದು ಫುಟ್ಪಾತ್ ಇಲ್ಲ, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ, ಕಾರ್ ಪಾರ್ಕಿಂಗ್ ಇಲ್ಲ, ಏನೂ ಇಲ್ರಿ ಇಲ್ಲಿ. ಈಗ ಅದೊಂದು ಆಸ್ತಿ ಐತಿ, ಅದು ಏನಾದ್ರು ಆಗ್ಬಿಡ್ತು, ಹೆಚ್ಚು ಕಡಿಮೆ ಆಗ್ಬಿಡ್ತು, ಏನೇನೋ ಆಗ್ಬಿಡುತ್ತೆ ಅಂದ್ರೆ ಬಹುದೋತ್ ಗೋವಿಂದ. ಸೊ ಅದಕ್ಕೆ ಕೆಲವರು ಇದನ್ನೆಲ್ಲ ಎಲ್ಲರೂ ಬಹಳ ಚಿಂತಕರು, ವಿಮರ್ಶಕರು ಚರ್ಚೆ ನಡೆಸಿದ್ದಾರೆ. ಆದ್ರೆ ಇವರೆಲ್ಲ ಚರ್ಚೆಯನ್ನ ತಿಳ್ಕೊಂಡು ನಾವು ಅದನ್ನೆಲ್ಲ ನೋಡಿದಾಗ ಇದು ಪ್ರಾಧಿಕಾರ ವಿಧೇಯಕ ಅದು ನಿಮ್ಮ ಸೊತ್ತು, ನಿಮಗಾಗಿ. ಇನ್ನು ನಗರಸಭೆಯವರು ಆಸ್ತಿ ನಮ್ಮ ಸೊತ್ತು ಅಂತ ಹೇಳ್ತಾರೆ. ನಿಮ್ಮ ಜಟಾಪಟಿ ಒಳಗಡೆ ಅಭಿವೃದ್ಧಿ ಕುಂಠಿತ ಆಗಬಾರ್ದು. ಬಹಳ ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ ನಿಮ್ಮ ಆಸ್ತಿ ಅಂತ, ಇದು ನಿಮ್ಮ ಆಸ್ತಿ ಅಂದ್ರೆ ಗದಗಿನ ಆಸ್ತಿ, ನಗರಸಭೆ ಆಸ್ತಿ, ಸರ್ಕಾರದ ಆಸ್ತಿ ಆದ್ರೂ ಆಸ್ತಿನೇ ಅದು.
ಇದು ನಿರಾಸ್ತಿ ಆಗಬಾರ್ದು ಅಂತ, ಅನಾಸ್ತಿ ಆಗಬಾರ್ದು ಅಂತ, ಎಲ್ಲೋ ಏನೋ ಆಗಬಾರ್ದು ಅಂತ, ಯಾವುದೋ ಒಂದು ವ್ಯವಸ್ಥೆಗೆ ಹೋಗಿ ಏನೋ ಆಗಿ ಇದ್ದ ಆಸ್ತಿ ಕಳ್ಕೊಂಡು ಎಲ್ಲ ರೀತಿ ಏನು ಶೂನ್ಯ ಮತ್ತು ಅಂತ ಆಗದೆ ರೀತಿಯಲ್ಲಿ ಈ 54 ವಕಾರದ 34 ಎಕರೆ ಈ 32 ಗುಂಟೆ ಜಾಗ ಜಮೀನು ಬಹಳ ಜವಾಬ್ದಾರಿ ಹೊಣೆಗಾರಿಕೆಯಿಂದ ಮಾಡಬೇಕು. ಇದರಲ್ಲಿ ಪಕ್ಷ, ಪಂಗಡ, ಜಾತಿ, ಧರ್ಮ, ನಿಮ್ಮವರು ನಮ್ಮವರು, ಅದು ಇದು ಇದನ್ನ ಮಾಡದೆ, ಇದು ನಿಮ್ಮ ಆಸ್ತಿ, ಇದಕ್ಕೆ ಕರೆಕ್ಟಾಗಿ ಇದಕ್ಕೆ ನ್ಯಾಯ ಕೊಡಬೇಕಾಗಿದ್ದು ಜವಾಬ್ದಾರಿತ ಸ್ಥಾನದಲ್ಲಿರೋರು ನ್ಯಾಯ ಕೊಡಬೇಕು. ಇದಕ್ಕೆ ಅಂತ ನ್ಯಾಯ ಸಿಗುತ್ತೆ ಅನ್ನೋ ಆಶೆಯೊಂದಿಗೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನ್ನ